ಧನುರ್ರಾಶಿ ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ. ಯಾವುದಕ್ಕೋಸ್ಕರ ಹೀಗಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಖಂಡಿತವಾಗಿ ಗೊತ್ತಿಲ್ಲ. ಎಲ್ಲೂ ಕೂಡ ಸಮಾಧಾನ ಸಿಗ್ತಾ ಇಲ್ಲ. ಯಾವುದೋ ಒಂದು ಶುಭ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತೀರಿ, ಆದರೆ ಮನಸ್ಸಿಗೆ ಯಾಕೋ ಅಷ್ಟೊಂದು ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದು. ಕಷ್ಟಪಟ್ಟು ಮಾಡಿದಂತಹ ಕೆಲಸ ಏನಿದೆ ಅದು ಕೂಡ ಫಲ ಕೊಡ್ತಾ ಇಲ್ಲ. ಇವೆಲ್ಲವೂ ಕೂಡ ಮಾನಸಿಕವಾಗಿ ತುಂಬ ಒತ್ತಡವನ್ನು, ಏನೋ ಒಂದು ರೀತಿಯ ನಿಮ್ಮ ಬಗ್ಗೆ ನಿಮಗೇ ಅಸಹ್ಯವನ್ನು ಉಂಟು ಮಾಡ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕರ್ತವ್ಯ ನಿರ್ವಹಣೆ ಏನಿದೆ ಅದು ನಿಯಮಬದ್ಧವಾಗಿದ್ದರೆ ಒಳ್ಳೆಯದು. ಏನೋ ನನ್ನ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ತೀನಿ ಅನ್ನುವಂತಹ ಮಾತೇನಿದೆ ಅದು ಒಳ್ಳೆಯದಕ್ಕೆ ಆಸ್ಪದವನ್ನು ಕೊಡದೇ ಇರತಕ್ಕಂಥದ್ದು. ಹಿರಿಯರ ಆಸ್ತಿಯ ವಿಚಾರದಲ್ಲಿ ಗಲಾಟೆಯನ್ನು ಮಾಡಿಕೊಳ್ತಕ್ಕಂಥದ್ದು. ತಪೋಭಂಗ ಅಂದರೆ ಯಾವ ಕೆಲಸವನ್ನೂ ಕೂಡ ತದೇಕ ಚಿತ್ತವಾಗಿ ಮಾಡ್ತಕ್ಕಂತಹ ಮನಸ್ಥಿತಿ ಇಲ್ಲದೇ ಇರತಕ್ಕಂಥದ್ದು. ಅವಮಾನ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಈ ದಿವಸ ಅನುಭವಿಸಬೇಕಾದಂತಹ ಮುಖ್ಯವಾದಂತಹ ಫಲಗಳಾಗಿರುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಮಾನಸಿಕವಾಗಿ ಇರತಕ್ಕಂತಹ ಆತಂಕಗಳು, ಭಯ ಇವೆಲ್ಲವೂ ಕೂಡ ದೂರವಾಗಲಿ, ಸಮಾಧಾನದ ವಾತಾವರಣ ನಿಮ್ಮದಾಗಲಿ, ಶುಭವಾಗಲಿ. ಮಕರ ರಾಶಿ ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಮಕ್ಕಳಿಂದ ಏನೋ ಒಳ್ಳೆಯದು, ಒಳ್ಳೆಯ ಕೀರ್ತಿ, ಹೆಸರು, ಲಾಭ ಅಥವಾ ನಿಮ್ಮ ಗೌರವ, ಪ್ರತಿಷ್ಠೆ, ಸ್ಥಾನಮಾನಗಳು ಇವೆಲ್ಲವೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಅಣ್ಣ ತಮ್ಮಂದಿರಲ್ಲಿ ಮಾತ್ರ ಜಗಳ ಅನ್ನುವಂಥದ್ದು ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹಣ ಖರ್ಚಾಗಬಹುದು, ಆದರೆ ಬೇಸರವೂ ಆಗುತ್ತೆ. ಏನೋ ಹಣ ಖರ್ಚಾಗಿ ಒಳ್ಳೆಯದಾಯಿತು ಅಂತಾದಾಗ ಸ್ವಲ್ಪ ಸಮಾಧಾನವನ್ನಾದರೂ ಮಾಡ್ಕೊಳ್ಬಹುದು. ಎರಡೂ ಇಲ್ಲ ಅಂತಾದಾಗ ತುಂಬ ಬೇಸರಕ್ಕೆ ಕಾರಣವಾಗುವಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಮಾನಸಿಕವಾದಂತಹ ಗೊಂದಲಗಳು, ಯಾವುದೋ ಆಯ್ಕೆಗಳು ಹೆಚ್ಚಾಗಿ ಬರುತ್ತೆ. ಆಯ್ಕೆಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಗೊಂದಲಗಳು ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಆ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು. ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ನಿಮ್ಮ ನಿರೀಕ್ಷೆ ಇರೋದಿಲ್ಲ. ಆ ರೀತಿ ಬದಲಾವಣೆಗಳಾದಾಗ ಅದಕ್ಕೆ ಹೊಂದ್ಕೊಳ್ಳುವಂಥದ್ದು ಸಮಯ ಬೇಕಾಗತ್ತೆ, ಅಥವಾ ಇನ್ನೇನೋ ವ್ಯತ್ಯಾಸಗಳು ಅಲ್ಲಿ ಕಾಣುವಂಥದ್ದಾಗತ್ತೆ. ಶತ್ರುಗಳಿಗೆ ಅಧೈರ್ಯ. ನಿಮ್ಮನ್ನು ನೋಡಿದರೆ ನಿಮ್ಮ ವಿರೋಧಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡೋದಿಲ್ಲ, ತಟಸ್ಥರಾಗ್ತಾರೆ, ಶಾಂತದಿಂದ ಇರ್ತಾರೆ ಅನ್ನುವಂಥದ್ದು. ನೀವು ಜಯಶೀಲರಾಗಿದ್ದೀರಿ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬರಬಹುದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನೆ ಮಾಡಿ, ಶುಭವಾಗಿ. ಕುಂಭರಾಶಿ ಮಕ್ಕಳಿಗೆ ವಿಶೇಷವಾದಂತಹ ಪ್ರಗತಿ, ಅಭ್ಯುದಯ ಇರುವಂತಹ ದಿವಸ ಇದು. ಮನೆಯಲ್ಲಿ ಮಾತ್ರ ಸಮಾಧಾನ ಇರೋದಿಲ್ಲ, ಬೇರೆ ವ್ಯಾವಹಾರಿಕವಾಗಿಯೂ ಅಥವಾ ಸಂಬಂಧಿಕರ ವಿಚಾರದಲ್ಲೂ. ಹೀಗೆ ಹಲವಾರು ವಿಚಾರಗಳು ಕೌಟುಂಬಿಕವಾಗಿ ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿರ್ತಕ್ಕಂತಹ ವೈಮನಸ್ಯ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದಂತಹ ವಿಷಯಕ್ಕೆ ಉಂಟಾದಂತಹ ದ್ವೇಷ ದೂರ ಆಗಬೇಕು. ಅದಿಲ್ಲ ಅಂತಾದರೆ ಎಷ್ಟೇ ಅನ್ಯೋನ್ಯವಾಗಿದ್ದರೂ ಕೂಡ ಯಾವುದೋ ಸಂದರ್ಭದಲ್ಲಿ ವೈಮನಸ್ಯದ, ದ್ವೇಷದ ವಿಚಾರ ಮುನ್ನೆಲೆಗೆ ಬಂತು ಅಂತಾದರೆ ಆ ದಿನವನ್ನು, ಆ ಸಮಯವನ್ನು ಕೂಡ ಹಾಳು ಮಾಡಿಕೊಳ್ತೀರಿ ಅನ್ನುವಂಥದ್ದು ಎಚ್ಚರಿಕೆ. ನಿಂದನೆಗೆ ಒಳಗಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ. ನೌಕರಿಯ ಸ್ಥಳದಲ್ಲಿ ಹಲವಾರು ರೀತಿಯ ಚರ್ಚೆಗಳು ಬರುತ್ತೆ. ನಿಮ್ಮ ನೌಕರಿಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳು ಹೆಚ್ಚಾಗ್ತಾ ಹೋಗುವಂಥದ್ದು. ಯಾರ ಮಾತು ಸರಿ ಅಥವಾ ನನ್ನ ಯೋಚನೆ ಸರಿಯಾ, ಈ ರೀತಿಯ ಗೊಂದಲದಲ್ಲಿ ಇರ್ತೀರಿ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿವಸ. ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಎನ್ನುವಂಥದ್ದು. ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ, ಒಂದು ವೇಳೆ ಆಗಲಿಲ್ಲ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕೆಲಸದ ಒತ್ತಡ ಹೆಚ್ಚಾಗಿ ಕೋಪ ಬರಬಹುದು. ತಾಳ್ಮೆಯಿಂದ ಇರಿ. ಇಲ್ಲದೇ ಇದ್ದರೆ ನೀವು ಮಾಡಿದಂತಹ ಕೆಲಸ, ನಿಮ್ಮ ಪ್ರಯತ್ನ ಎಲ್ಲವೂ ಕೂಡ ವ್ಯರ್ಥವಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಕಷ್ಟಪಡ್ತೀರಿ, ತುಂಬ ಆಯಾಸವಾಗ್ತಕ್ಕಂತಹ ದಿವಸವಾಗುತ್ತೆ.
ವಿದೇಶದಿಂದ ಅಥವಾ ದೂರನಿಂದ ಶುಭ ವಾರ್ತೆಯನ್ನು ಕೇಳ್ತಕ್ಕಂತಹ ಯೋಗ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಿ. ಇದರಿಂದ ಪ್ರಚೋದಿತರಾಗುವ ಬದಲು ನಿಮ್ಮ ವ್ಯವಹಾರ ಸರಿಯಾಗಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ವ್ಯಾವಹಾರಿಕವಾದಂತಹ ವಿಚಾರವನ್ನು ಮನೆಯಲ್ಲಿ ಯೋಗ್ಯರಾದಂಥವರ ಜೊತೆಯಲ್ಲಿ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಅವಕಾಶಗಳಾಗಬಹುದು. ಹೊಸ ವ್ಯವಹಾರ ಮುಂದುವರಿಲಿಕ್ಕೆ ಅವಕಾಶಗಳಾಗುತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.